ನಾಳೆ ಐಪಿಎಲ್ ಪಂದ್ಯದಲ್ಲಿ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮುಖಾಮುಖಿ ಆಗ್ತಾ ಇದೆ. ಅಹಿತಕರ ಘಟನೆ ಆಗದಂತೆ ಪೊಲೀಸ್ ಬಂದೋಬಸ್ತನ್ನು ಹೆಚ್ಚಳ ಮಾಡಲಾಗಿದೆ. ಕಳೆದ ಪಂದ್ಯದ ವೇಳೆ ಮೊಬೈಲ್ ಕಳ್ಳತನ ಆಗಿತ್ತು. ನೋಡಿ, ಕೆಲವೊಬ್ರು ಕಳ್ಳರು ಇಂಥ ಟೈಮನ್ನು ಎನ್ಕೇಶ್ ಮಾಡ್ಕೊಳ್ತಾರೆ ರೀ. ಕಳ್ಳರಿಗೆ ಯಾವ ಟೈಮ್ ಆದ್ರೂ, ಮದುವೆ ಆದ್ರೂ, ತಿಥಿ ಆದ್ರೂ ಅವ್ರಿಗೇನಪ್ಪ, ನಮಗೆ ಕೆಲಸ ಆಗಬೇಕು, ಕೈ ಚಳಕ ತೋರಿಸ್ಬೇಕಷ್ಟೇ. ಕಳೆದ ಮ್ಯಾಚಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಮೊಬೈಲ್ ಕಳ್ಕೊಂಡ್ಬಿಟ್ಟಿದ್ರು. ಪ್ಯಾಂಟ್ ಹರಿದಿತ್ತು ಅವ್ರದ್ದು. ಎಷ್ಟೋ ಜನ ಹುಡುಗಿರ ಜೇಬು ಕೈ ಹಾಕಿ ಮೊಬೈಲ್ ಕಿತ್ಕೊಂಡಿದ್ದು. ಈಗ ನೋಡಿ, ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಬಹಳ ಕಟ್ಟುನಿಟ್ಟಾದಂಥ ಒಂದು ಕ್ರಮ ತೆಗೆದುಕೊಂಡಿದ್ದಾರೆ. ಟಿಕೆಟ್ ಇದ್ದವರು ಮಾತ್ರ ಸ್ಟೇಡಿಯಂ ಹತ್ರ ಬರಬೇಕು, ವಿನಾಕಾರಣ ಬಂದು ಜಮಾವಣೆ ಆಗಬಾರ್ದು. ಎಂದಿನಂತೆ ಮೆಟ್ರೋ ಸಂಚಾರ ವಿಸ್ತರಣೆ ಆಗಿದೆ. ವಾಹನಗಳಿಗೆ ಪ್ರತ್ಯೇಕವಾದಂಥ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಈಗಾಗಲೇ ಹೊರಡಿಸಿರುವಂಥ ಮಾರ್ಗಸೂಚಿಯನ್ನು ಪಾಲಿಸಲಾಗುತ್ತೆ ಅಂಥೇಳಿ ಕಮಿಷನರ್ ಹೇಳಿದ್ದಾರೆ. ಕಳ್ಳರ ಕರಾಮತ್ತು ಕೂಡ ಸಂದರ್ಭದಲ್ಲಿ ಬಯಲಾಗಿತ್ತು. ಅಪ್ರಾಪ್ತರು ಕೂಡ ಸಿಕ್ಕಾಕೊಂಡಿದ್ರು. ಇದೇ ಈ ಸೀಸನ್ನಲ್ಲೂ ಕೂಡ. ಹಾಗಾಗಿ ಮತ್ತೆ ಯಾವುದೇ ರೀತಿ ಕಳ್ಳತನ ಆಗಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ಕಮಿಷನರ್ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಲ್ರೆಡಿ ಅಪ್ರಾಪ್ತ ಕಳ್ಳರು ಕೂಡ ಸುಮಾರು 17 ಜನ ಏನೋ ಲಾಕ್ ಆಗಿದ್ದಾರಂತೆ. ಬಟ್ ಈಗ ನಾಳೆ CSK ಮತ್ತು RCB ಫ್ಯಾನ್ಸ್ ಹೊಳೆನೇ ಹರಿಯುತ್ತೆ. ನಾಳೆ ಸಾಗರೋಪಾದಿಯಲ್ಲಿ ಬರ್ತಾರೆ. ಕ್ರೇಜ್ ಇರುತ್ತೆ, ಮೊಬೈಲ್ ಎಲ್ಲಿದೆ, ಅದು ಎಲ್ಲಿದೆ, ಹೆಡ್ಫೋನ್ ಎಲ್ಲಿದೆ ನೋಡ್ಕೊಳ್ಳಲ್ಲ ಕೆಲವೊಬ್ಬರು. ಬಟ್ ಅಂಥ ಟೈಮನ್ನು ಈ ಖತರ್ನಾಕ್ ಖದೀಮರು ಲಾಭ ಮಾಡಿಕೊಂಡು ತಮ್ಮ ಕೆಲಸವನ್ನು ಮುಗಿಸ್ಬಿಡ್ತಾರೆ ಕ್ಷಣಾರ್ಧದಲ್ಲಿ. ಪೊಲೀಸರು ಅಂಥವ್ರ ಮೇಲೆ ಕಣ್ಣಿಟ್ಟಿದ್ದಾರೆ. ಹಾಗೆ ಪ್ರೇಕ್ಷಕರು ಕೂಡ ಏನು ಕ್ರೀಡಾಭಿಮಾನಿಗಳಿರ್ತಾರೆ, ಅವರು ಕೂಡ ಮೈ ಮರಿಬಾರ್ದು. ಮ್ಯಾಚ್ ನೋಡೋಕೆ ಹೋಗ್ತೀವಿ ಅನ್ನುವಂಥ ಖುಷಿ ಬೇರೆ ಇರುತ್ತೆ ಅವ್ರಿಗೆ, ಟಿಕೆಟ್ ಬೇರೆ ಸಿಕ್ಕಿರುತ್ತೆ. ಅದರಲ್ಲಿ ಅವರು ಎಲ್ಲ ಗಮನ ಇಟ್ಕೊಂಡು ಹೋಗಬೇಕು. ಪೊಲೀಸರು ಕೂಡ ಈಗ ಹದ್ದಿನ ಕಣ್ಣಿಟ್ಟಿದ್ದಾರೆ. ಯಾರ ಹತ್ರ ಟಿಕೆಟ್ ಇದೆಯೋ ಅವರು ಮಾತ್ರ ಕ್ರೀಡಾಂಗಣದ ಹತ್ತಿರ ಬರಬೇಕು. ಅಂದರೆ ಗೇಟ್ ಹತ್ತಿರ ಬರಲಿಕ್ಕೂ ಕೂಡ ಅವಕಾಶ ಇಲ್ಲ ನಿಮಗೆ. ಟಿಕೆಟ್ ಇಲ್ಲದೆ ಇದ್ದರೆ ಆ ರೋಡ್ ಹತ್ರನೂ ಕೂಡ ಬಿಡಂಗಿಲ್ಲ ನಿಮಗೆ. ಪಾರ್ಕಿಂಗ್ ಇದ್ದರೆ ನಿಮಗೆಲ್ಲ ಅಲ್ಲಿ ಕಬ್ಬನ್ ಪಾರ್ಕು ಜೊತೆಗೆ ಕಸ್ತೂರಬಾ ರೋಡು, ಅಲ್ಲಿ ಸ್ಕೂಲ್ ಒಂದಿದೆ, ಅಲ್ಲಿ ಮಾಡಿದ್ದಾರೆ. ನಿಮಗೆ ಎಲ್ಲ ವ್ಯವಸ್ಥೆ ಇದೆ ನಿಮಗೆ. ನೋಡಿ, ಲಾಸ್ಟ್ ಟೈಮ್ ಹೈದರಾಬಾದ್ ವಿರುದ್ಧ ಫಸ್ಟ್ ಮ್ಯಾಚ್ ಆಯ್ತಲ್ವಾ, ಆವಾಗಲೂ ಕೂಡ ಬಹಳ ಸಿಸ್ಟಮೆಟಿಕ್ ಆಗಿ ಪೊಲೀಸರು ತಮ್ಮ ಕರ್ತವ್ಯ ನಿರ್ವಹಿಸಿದರು. ಯಾವುದೇ ಅಹಿತಕರ ಘಟನೆಗಳಾಗಿರಲಿಲ್ಲ. ನಾಳೆಂತರೂ CSK RCB ಇದೆ ಅಂತಂದರೆ ಮುಗೀತು. ನಾಳೆ ಹಬ್ಬ RCB ಅವರಿಗೆ. CSKದವರು ಬಂದಿರ್ತಾರಲ್ಲಿ. ಈ ಟೈಮ್ನಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಸೀಮಂತ್ ಕುಮಾರ್ ಸಿಂಗ್ ಅವರು ಕಟ್ಟುನಿಟ್ಟಿನ ಆದೇಶ ಮತ್ತು ಮಾರ್ಗಸೂಚಿಗಳು ಮತ್ತು ಮೆಟ್ರೋ ವಿಸ್ತರಣೆ 2-3 ಗಂಟೆವರೆಗೂ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಪಾರ್ಕಿಂಗ್ ವ್ಯವಸ್ಥೆ ಕೂಡ ಫ್ರೀ ಆಗಿರುತ್ತೆ. ಅಂದರೆ ಮೆಟ್ರೋ ಟಿಕೆಟು ಫ್ರೀ ಆಗಿರುತ್ತೆ ನಿಮಗೆ. ಟಿಕೆಟ್ ಇದ್ದಂಥವ್ರ ಹತ್ರ ಯಾವ ಮೂಲೆಯಿಂದ ಬೇಕಾದರೂ ಕೂಡ ನೀವು ಬರ್ಬೋದು. BMTC ಬಸ್ಗಳನ್ನು ಕೂಡ ನಿಮಗೆ ಅಲ್ಲಿ ಟೈಮಿಂಗ್ಸ್ ಎಕ್ಸ್ಟೆಂಡ್ ಮಾಡಿರ್ತಾರೆ. ಹಾಗಾಗಿ ಅಭಿಮಾನಿಗಳ ಸಂಖ್ಯೆ ನಾಳೆ ಅಂತರೂ ಸಿಕ್ಕಾಪಟ್ಟೆ ಇರುತ್ತೆ. ಟಿಕೆಟ್ ಇದ್ದರೂ ಅಷ್ಟೇ, ಇಲ್ಲದೇ ಇದ್ದರೂ ಅಷ್ಟೇ, ಆ ಕ್ರೀಡಾಂಗಣ ಸುಟ್ಟ ಕ್ರೇಜನ್ನು ನೋಡ್ಲಿಕ್ಕೆ ಜನ ಬಂದಿರ್ತಾರೆ. ಅಂಥ ಹುಚ್ಚು ನಾಳೆಯ ಮ್ಯಾಚ್ ಅಂತ ನಾವು ನೋಡೋದಾದರೆ, ಈಗ ಕೆಲವು ಕಳ್ಳತನ ಪ್ರಕರಣಗಳಾಗಿದ್ವು. ಹಾಗಾಗಿ ಮತ್ತೆ ಅದು ರಿಪೀಟ್ ಆಗಬಾರ್ದು ಅಂಥೇಳಿ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಯಾರ ಮೇಲೆ ಅನುಮಾನ ಬರುತ್ತೋ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಅದರ ಜೊತೆಗೆ ಸಾರ್ವಜನಿಕರು ಕೂಡ ಪೊಲೀಸರಿಗೆ ಸಹಕಾರವನ್ನು ಕೊಡಬೇಕು. ಈ ಟೈಮ್ನಲ್ಲಿ ಕ್ರೇಜ್ ಇದೆ, ಮ್ಯಾಚ್ ಇದೆ ಅಂಥೇಳಿ ಅವ್ರ ಜೊತೆಗೆ ವಾದ ಮಾಡೋದಲ್ಲ. ಅವ್ರೇನು ರಿಸ್ಟ್ರಿಕ್ಷನ್ ಇರುತ್ತೋ, ಏನು ಮಾರ್ಗಸೂಚಿ ಇರುತ್ತೋ ಅದೆಲ್ಲವನ್ನು ಕೂಡ ಫಾಲೋ ಮಾಡಬೇಕಾಗತ್ತೆ. ಏನಾದರೂ ಮೊಬೈಲ್ ಕಳ್ತದಂಥ ಕೇಸ್ ಆದರೆ, ಅಂದರೆ ಪ್ರಕರಣ ಬೆಳಕಿಗೆ ಬಂದರೆ ಇಮಿಡಿಯೇಟ್ಲಿ ಅಲ್ಲಿ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಅಲ್ಲಿ ಪೊಲೀಸರು ಇರ್ತಾರೆ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಕೂಡ ಅಲ್ಲೇ ಹತ್ತಿರದಲ್ಲೇ ಇದೆ. ಹೋಗ್ಬೋದು, ಅಲ್ಲಿ ಕಂಪ್ಲೇಂಟನ್ನು ಕೊಡ್ಬೋದು. ನೀವು ಯಾವುದೇ ರೀತಿಯಾದಂಥ ವಸ್ತುಗಳು ಕಾಣೆಯಾದರೆ ನೀವೇ ಜವಾಬ್ದಾರಿ ಆಗಿರ್ತೀರಿ. ಅದಕ್ಕೆ ಬೆಲೆ ಬಾಳುವಂಥ ವಸ್ತುಗಳನ್ನು ಕೂಡ ಧರಿಸ್ಕೊಂಡು ಹೋಗಬಾರ್ದು ಈ ಟೈಮ್ನಲ್ಲಿ. ಹಾಗೆ ಈ ಮೊಬೈಲ್ ಕಳ್ಳರು ಕೆಲವೊಂದು ಸಾರಿ ಕಳ್ಳತನ ಮಾಡುವಾಗ ಫಸ್ಟ್ ಮ್ಯಾಚ್ ಏನಾಗಿತ್ತು, ಆ ಮ್ಯಾಚಲ್ಲಿ ಪೊಲೀಸ್ ಇಲಾಖೆಯವರು ಮತ್ತು ಇನ್ನಿತರ ಎಲ್ಲ ಇಲಾಖೆ ಯಾರ್ಯಾರು ಕಮಿಟಿಲಿದ್ದು ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಯಾವುದೂ ಸಮಸ್ಯೆ ಆಗಿಲ್ಲ. ಮತ್ತು ಕ್ರೌಡ್ ಕಂಟ್ರೋಲ್ ತುಂಬ ಚೆನ್ನಾಗಿ ಆಗಿತ್ತು. ಅದೇ ರೀತಿ ಈ ಸರಿ ನಾಳೆ ಏನು ಮ್ಯಾಚ್ ಇದೆ, ಆ ಮ್ಯಾಚ್ಗೋಸ್ಕರ ಸಣ್ಣ ಪುಟ್ಟ ಏನೋ ಸಮಸ್ಯೆ ಮೊನ್ನೆ ಆಯಿತು, ನಮಗೆ ಕಂಡು ಬಂತು. ಅದರ ಬಗ್ಗೆ ನಮ್ಮ ಆಫೀಸರ್ಸ್ ಅವರು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಮೀಟಿಂಗ್ ಮಾಡಿ
ಇನ್ನು ಮುಂದಕ್ಕೆ ಅದೂ ಆಗಬಾರ್ದು ಅಂತ ಆ ನಿಟ್ಟಿನಲ್ಲಿ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಸೊ ಸೇಮ್ ಸ್ಕೇಲಲ್ಲಿ ಬಂದೋಬಸ್ತ್ ಇರ್ತದೆ, ಅಷ್ಟು ಜನ ನಾವು ಆಫೀಸರ್ಸ್ ಮತ್ತು ಮೆನ್ ಡಿಪ್ಲಾಯ್ ಮಾಡ್ತಿದ್ದೀವಿ. ವಿಶೇಷವಾಗಿ ಮೆಟ್ರೋ ತುಂಬ ಚೆನ್ನಾಗಿ ಫಸ್ಟ್ ಮ್ಯಾಚಲ್ಲಿ ಮೆಟ್ರೋಯಿಂದ ಸಾಕಷ್ಟು ಜನ ಬಂದರು. ಬರುವಾಗ 15,000 ಜನ ಬಂದಿದ್ದರು, ಹೋಗುವಾಗ ಅರೌಂಡ್ 20 ಜನ ಹೋಗಿದ್ರು. ಸೊ ಇದು ಒಳ್ಳೆಯ ಡೆವಲಪ್ಮೆಂಟ್ ಇದೆ. ಅದಕ್ಕೆ ನಾವು ಇನ್ನೂ ಜಾಸ್ತಿ ಜನ ಮೆಟ್ರೋ ಸ್ಟೇಷನ್ಸ್ ಹತ್ರ, ಸ್ಪೆಷಲಿ ಕಬ್ಬನ್ ಪಾರ್ಕ್ ಮತ್ತು MG ರೋಡಲ್ಲಿ ನಾವು ನೇಮಿಸ್ತೀವಿ. ಜೊತೆಗೆ BMTCಗೆ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಎಕ್ಸ್ಟ್ರಾ ಬಸ್ಸಸ್ ಕೊಡಲಿಕ್ಕೆ, ಬೋತ್ ಶಟಲ್ ಬಸ್ಸಸ್ ಮತ್ತು ಬೇರೆ ಕೆಲವು ಕಡೆ ಇಲ್ಲಿ ಮೆಟ್ರೋಸ್ ಇಲ್ಲ ಅಲ್ಲಿ BMTC ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ BMTC ಬಸ್ಸಸ್ ಕೂಡ ಕೊಡಲಿಕ್ಕೆ. ಸೊ ಒಟ್ಟಾಗಿ ಇನ್ನೊಂದು ಸರಿ ನಾವು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀವಿ, ಯಾವ ರೀತಿ ಸಹಕರಿಸಿದ್ರೆ ತಾವೆಲ್ಲರೂ ಕಳೆದ ಮ್ಯಾಚಲ್ಲಿ ಇನ್ನು ಮುಂದೆ ಕೂಡ ಈ 4 ರೋಡ್, ಮೇನ್ ರೋಡ್ ಏನಿದೆ, ಕ್ವೀನ್ಸ್ ರೋಡ್, ಕಬ್ಬನ್ ರೋಡ್, ಲಿಂಕ್ ರೋಡ್ ಮತ್ತು MG ರೋಡ್, ಈ 4 ರೋಡಲ್ಲಿ ಜನ ಯಾರು ಬರೋರಿದ್ದಾರೆ ಮ್ಯಾಚ್ ವೀಕ್ಷಿಸೋದಕ್ಕೆ, ಅವ್ರ ಹತ್ರ ಟಿಕೆಟ್ ಇದ್ದರೆ ಖಂಡಿತ ತಾವು ಬನ್ನಿ ಇನ್ ಟೈಮ್. ಮತ್ತು ಹೋಲ್ಡಿಂಗ್ ಏರಿಯಾಗೆ ದಯವಿಟ್ಟು ಬೇಗ ಹೋಗಿ. ಆ ಹೋಲ್ಡಿಂಗ್ ಏರಿಯಾ ನಿಮಗೋಸ್ಕರ ಇದೆ, ಅಲ್ಲಿ ಹೋದರೆ ನಿಮಗೆ ಎಲ್ಲ ಸೌಲಭ್ಯ ಇದೆ, ಅಲ್ಲಿ ವೇಟ್ ಮಾಡ್ಬೋದು. ರೋಡ್ ಮೇಲೆ ನಿಂತರೆ ಟ್ರಾಫಿಕ್ ಕಂಜೆಷನ್ ಆಗುತ್ತೆ. ಮತ್ತು ನಾವು ಇನ್ನೊಂದು ಸರಿ ನಿಮ್ಮ ಮುಖಾಂತರ, ನಿಮ್ಮ ಪ್ರೆಸ್ ಮುಖಾಂತರ ಅಪೀಲ್ ಮಾಡ್ತಿದ್ದೀವಿ ಎಲ್ಲರಿಗೆ, ಯಾರ ಹತ್ರ ಟಿಕೆಟ್ ಇಲ್ಲ ದಯವಿಟ್ಟು ಅಲ್ಲಿಗೆ ಬರೋದು ಬೇಡ. ನಾವು ಪೊಲೀಸ್ಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಎಕ್ಸ್ಟ್ರಾ ಯಾರು ಅಲ್ಲಿ ರೋಡ್ ಮೇಲೆ ನಿಲ್ಲಲಿಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಟ್ರಾಫಿಕ್ ಜಾಮ್ ಆಗುತ್ತೆ ಮತ್ತು ಕ್ರೌಡ್ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ನಮಗೆ ಸ್ವಲ್ಪ